ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಕಾವೇರಿ. ಸ್ಪೆಷಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಣ್ಣ ಕ್ಲೂ ಕೊಟ್ಟಿದ್ವಿ. ಈ ಹರಿಯೋ ನದಿಯಲ್ಲಿ ಇಲ್ಲ ನೀರಲ್ಲಿ ಒಂದಷ್ಟು ಕಲ್ಲು ಗುಂಡು ಅಂತ ಕರಿಬೋದು. ಅದನ್ನು ಒಂದಷ್ಟು ಸೂಚನೆಗಳು ಕೊಟ್ಟಿರ್ತವೆ, ದೈವಗಳ ಸೂಚನೆಗಳು ಕೊಟ್ಟು ಆ ಥರದ್ದು ಒಂದು ಕಲ್ಲು ಗುಂಡುಗಳನ್ನ ತೊಗೊಂಬಂದು, ಅದು ರೌಂಡ್ ಶೇಪ್ ಇರ್ಬೋದು, ಇಲ್ಲ ಉದ್ದಾಗಿರ್ಬೋದು, ಇಲ್ಲ ಹೆಂಗೆ ಆಕಾರ, ಅದಕ್ಕೆ ಒಂದು ಮೂರ್ತಿ ಥರ ಇರೋದಿಲ್ಲ, ಮಾಮೂಲಿ ಒಂದು ಕಲ್ಲಿನ ಥರ ಇರುತ್ತೆ. ಬಟ್ ಅದನ್ನು ತೊಗೊಂಬಂದು ದೈವ ಅಂತೇಳಿ ಪೂಜೆ ಮಾಡಿ ಅದಕ್ಕೊಂದಷ್ಟು ಪೂಜೆಗಳಾದಮೇಲೆ ಆ ಒಂದು ಕಲ್ಲಿಂದನೇ ಕೆಲವೊಂದಷ್ಟು ಒಳ್ಳೆ ಕೆಲಸಗಳಾಗ್ತವೆ, ಕೆಲವೊಂದಷ್ಟು ದೈವ ದರ್ಶನನೂ ಕೊಡ್ತವೆ. ಸೊ ಈ ವಿಚಾರನ ಸಾಕಷ್ಟು ಈ ದೈವಕ್ಕೆ ಸಂಬಂಧಪಟ್ಟಂತೆ ನಾಲೆಡ್ಜಿರೋರು, ಈ ಥರದ್ದು ದೇವಸ್ಥಾನಗಳು ಕಟ್ಟೋರು ಕೂಡ ಆ ಥರದ್ದೊಂದು ಕಲ್ಲುಗಳು ತಂದು ಪೂಜೆಗಳು ಮಾಡ್ಕೊತ ಅದಾದಮೇಲೆ ನೆಕ್ಸ್ಟ್ ಒಂದು ಮೂರ್ತಿ ಕೆತ್ತನೆ ಮಾಡ್ಕೋತಾರೆ. ಇನ್ನೊಂದು ಸ್ವಲ್ಪ ಜನ ಅದನ್ನೇ ಫೈನಲ್ ಅದೇ ಮೂಲ ವಿಗ್ರಹ ಅಂತ ಪೂಜೆ ಮಾಡ್ಕೊತ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಸ್ಪೆಷಲಿ ದರ್ಶನ ದೇವರು ಯಾವ ಥರ ಕೊಡ್ತಾರೆ, ಇದ್ರ ಬಗ್ಗೆ ಕನ್ಸಲ್ಲಾಗ್ಬೋದು, ಇಲ್ಲ ಒಂದು ಸೂಚನೆ ಸಿಗೋದಾಗ್ಬೋದು, ಇದು ಯಾವ ಥರ ಇರುತ್ತೆ, ಇದು ಒರಿಜಿನಲ್, ಇದ್ರ ಬಗ್ಗೆ ಒಂದು ಮಾಹಿತಿ ಸರ್. ಇದು ಯಾವ ರೀತಿ ಅಂತಂದರೆ, ಈಗ ಆಕಾರ ಕೊಟ್ಟಿದ್ದೀವಿ ಈ ವಿಗ್ರಹಕ್ಕೆ, ಈ ವಿಗ್ರಹದಲ್ಲಿ ನಮಗೆ ಪವರ್ ಸಿಗ್ತಾ ಇಲ್ಲ. ಸೊ ಏನಂತಂದ್ರೆ, ಇದು ಪ್ರತಿಷ್ಠೆ ಮಾಡಾದ್ಮೇಲೆ ಮೊದಲನೇ ಒಂದು ದಿನದ ಮಗು, ನಾನು ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದ್ದೀನಿ, ಒಂದು ದಿನದ ಮಗು ಆದ್ರೆ ನಾವೊಂದು ಹರಿಯೋ ನೀರು, ಈಗ ಹೇಳ್ತಾರೆ ಉತ್ತರ ದಿಕ್ಕಿಂದ ದಕ್ಷಿಣ ದಿಕ್ಕಕ್ಕೆ ಹರಿಯೋ ನೀರಲ್ಲಿ ನಾವು ಒಂದು ಕಲ್ಲಿನ ವಿಗ್ರಹ ತಂದ್ವಿ, ಒಂದು ಕಲ್ಗುಂಡು ತಂದ್ವಿ, ನೇತ್ರಾವತಿಯಿಂದ ತಂದ್ವಿ, ಧರ್ಮಸ್ಥಳದಿಂದ ತಂದ್ವಿ, ಅಲ್ಲೆಲ್ಲಿಂದನೋ ತಂದ್ವಿ, ನಾವೊಂದು ಇಟ್ಕೊಂಡು ಪೂಜೆ ಮಾಡ್ತೀವಿ ಸರಿ. ಆದ್ರೆ ಆ ಕಲ್ಲು ಗುಂಡಿಗೆ ಪೂಜೆ ಮಾಡ್ತಿಲ್ವಲ್ಲ, ಆ ಕಲ್ಲು ಗುಂಡಿಗೆ ನಾವೊಂದು ಆಕಾರ ಕೊಟ್ಟಿರ್ತೀವಿ, ಒಂದು ಮುಖ, ಕಣ್ಣು ಬಿಡಿಸ್ತೀವಿ, ಮತ್ತೆ ಬಾಯಿ ಇಡ್ತೀವಿ, 3 ಪಟ್ಟೆ ಇಡ್ತೀವಿ. ಈಶ್ವರನ ಅಂಶ ಆದ್ರೆ ಅಗ್ಲ ಪಟ್ಟೆ, ಗೋವಿಂದನ ಅಂಶ ಆದ್ರೆ ಉದ್ದ ಪಟ್ಟೆ, ವಿಷ್ಣು ಅಂಶ ಆದ್ರೆ ಈ ತರ ನಾವು ಅದು ಕೊಟ್ಬಿಟ್ಟು ನಾನಾ ರೀತಿ ಹೂವಿನಿಂದ ಅಲಂಕಾರ ಮಾಡಿ ನಮ್ಮ ವಂಶದ ಪದ್ಧತಿ ಪ್ರಕಾರವಾಗಿ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂತ ಹೋಗ್ತೀವಿ. ಈಗಿನ ಕಾಲದಲ್ಲಿ ಕಲ್ಮಶ ಅನ್ನೋದಿದೆ, ಆದ್ರೆ ಹಿಂದಿನ ಕಾಲದಲ್ಲಿ ಕಲ್ಮಶ ಅನ್ನೋದು ಇರ್ಲಿಲ್ಲ. ಅವರು ವರ್ಷಕ್ಕೊಂದೇ ಪೂಜೆ ಮಾಡಿದ್ರು ಇಡೀ ಊರು ಜನನ್ನ ಕರೆದು 5 ಕುಟುಂಬ, 7 ಕುಟುಂಬ, 9 ಕುಟುಂಬ ಈ ತರ ಸೇರಿ ಒಂದು ಭಗವಂತನ ಒಂದು ಜಾತ್ರೆ ಆಗಿರ್ಬೋದು, ಒಂದು ಪ್ರತಿ ಒಂದನ್ನು ಮಾಡ್ತಿದ್ರು ಪೂಜೆ ಪುನಸ್ಕಾರಗಳು. ಆಗ ಹೊಟ್ಟೆ ಕಿಚ್ಚಿನ ಪೂಜೆ ಇರ್ಲಿಲ್ಲ, ಇಲ್ಲಿ ಹೊಟ್ಟೆ ಕಿಚ್ಚಿನ ಪೂಜೆ ಇರ್ಲಿಲ್ಲ. ಅವರು ಎಲ್ಲಾರು ಒಂದು ಮನಸ್ತಾಪಗಳಿಲ್ದಿರ, ಒಂದು ಜಗಳಗಳಿಲ್ದಿರ, ಏನೊಂದು ಇಲ್ದಿರ, ನೀನೆಚ್ಚು ನಾನೆಚ್ಚು ನೀನು ತಾನು ಅನ್ನೋದು ಇಲ್ದಿರ, ಬನ್ನಿ ಹಬ್ಬ ಮಾಡೋಣ ಮಟ್ಟಣ ಎಲ್ಲಾರು ಸೇರಿ ಹಬ್ಬ ಮಾಡ್ತಿದ್ರು. ಅವಾಗ ಭಗವಂತನ್ಗೆ ಅವರು ಏನು ಇಲ್ಲ ಸಿಂಪಲ್ ಆಗಿ ಮಾಡಿದ್ರು ಭಗವಂತನ್ಗೆ ಇಷ್ಟ ಆಗ್ತಿತ್ತು. ಆದ್ರೆ ನಾವ್ ಇವತ್ತು 1 ಲಕ್ಷ ಖರ್ಚು ಮಾಡಿ ನೀನು ಆಡಂಬರವಾಗಿ ಮಾಡಿದ್ರು ಭಗವಂತನ್ಗೆ ತೃಪ್ತಿ ಆಗಲ್ಲ. ಇಲ್ಲಿ ಕಾರಣ ಏನು ಅಂತಂದ್ರೆ, ಆಗ ಕಲ್ಮಶ ಇರ್ಲಿಲ್ಲ, ಈಗ ಕಲ್ಮಶ ಇದೆ. ಆಗ ಜಾತಿ ಭೇದ ಭಾವ ಇರ್ಲಿಲ್ಲ, ಈಗ ಇಲ್ಲಿ ಜಾತಿ ಭೇದ ಭಾವ ಇದೆ ಅಲ್ವಾ? ಆದ್ರಿಂದ ಇಲ್ಲಿ ಭಗವಂತ ನೀನ್ ಮಾಡ್ತಿರೋದು, ನೀನು ಆಡಂಬರಕ್ಕೆ ಮಾಡ್ತಿದ್ಯಾ, ನನ್ನ ಮನಸ್ಸು ಸಮಾಧಾನಕ್ಕಲ್ಲ. ಹಂಗಾಗಿ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾನೆ. ಈಗ ಇವರು ನಮ್ದೇನೋ ಒಂದು ಮನೆ ಕಟ್ಟಬೇಕಪ್ಪ, ಮನೆ ಕಟ್ಟಬೇಕು, ಅದಕ್ಕೆ ನೀನು ದಾರಿ ಕೊಡು ಅಂತೇಳಿ ಏನೋ ಒಂದು ಫಸ್ಟ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿ ಏನೋ ಒಂದು ಕೋಳಿ ಕೊಯ್ದೋ ಒಂದು ಮರಿ ಹೊಡೆದೋ ಏನೋ ಒಂದು ಮಾಡ್ತಾರೆ. ಆಗ ಎಲ್ಲಾರನ್ನು ಕರೆದು ಮಾಡಿ ಆಮೇಲೆ ತುಂಡು ತಿನ್ನೋ ಜೊತೆಗೆ ಗುಂಡು ಪಾರ್ಟಿನೂ ಮಾಡ್ತಾರೆ ಈಗ. ಆದ್ರೆ ಆಗಿನ ಕಾಲದಲ್ಲಿ ಅದಿರ್ಲಿಲ್ಲ, ಮಾಡ್ತಾರೆ ಅದೇನೋ ಒಂದು ಇದಕ್ಕೋಸ್ಕರ ಮಾಡ್ತಾರೆ. ಅವಾಗ ಭಗವಂತ ಮನೆ ಕಟ್ಟಬೇಕು ಅಂತ ಹೇಳಿದ್ಯಾ, ಸರಿ ಆಯ್ತು ಪಾಯ ಒಂದು ಹಾಕು, ಬಿಡು, ಅಲ್ಲಿಗೆ ನಿಂತೋಗಿರುತ್ತೆ. ಆದ್ರೆ ಆಗಿನ ಕಾಲದಲ್ಲಿ ಈ ಬೆಳೆ ಇಕ್ತಾ ಇದೀನಪ್ಪ, ಬೆಳೆ ಚೆನ್ನಾಗಿ ಬರ್ಬೇಕು ಅಂತೇಳಿ ಕೇಳ್ಕೊಂಡ್ರೆ ಇವ್ರು ಕೇಳಿರೋದು 10 ಪಲ್ಲ ರಾಗಿ ಆದ್ರೆ 25 ಪಲ್ಲ ರಾಗಿ ಆಗ್ತಿತ್ತು. ಸೊ ಕೇಳಿದಕ್ಕಿಂತ ವರ ಜಾಸ್ತಿ ಸಿಕ್ತಿತ್ತು. ಯಾಕೆಂದ್ರೆ ಅಲ್ಲಿ ಶ್ರದ್ಧಾ ಭಕ್ತಿ ಇತ್ತು, ಇಲ್ಲಿ ಶ್ರದ್ಧಾ ಭಕ್ತಿ ಇಲ್ಲ. ಇಲ್ಲಿ ಆಡಂಬರ ಇದೆ, ಅವಾಗ ಆಡಂಬರ ಇಲ್ಲ. ಇದು ಒಂದು. ಮತ್ತೆ ನಾವು ಬ್ಯಾಕ್ ಭಗವಂತನ ವಿಚಾರಕ್ಕೆ ಬಂದ್ರೆ, ಕಲ್ಲುಗುಂಡಲ್ಲಿ ಭಗವಂತ ಸದಾಕಾಲ ಇವತ್ತಿಗೂ ಅಷ್ಟೇನೆ ಕಲ್ಲುಗುಂಡಿಗೆ ಇರುವಂತ ಪವರು ಆಕಾರಕ್ಕೆ ಇಲ್ಲ. ಆದ್ರೆ ಆಗಿನ ಕಾಲದಿಂದ ಅದನ್ನ ಪೂಜಿಸ್ಕೊಂಡ್ ಬರ್ತಾ ಇದ್ರೆ, ಕಲ್ಲುಗುಂಡನ ನಾವು ಇವಾಗ ಒಂದು ಮೂರ್ತಿ ಮಾಡಿ ನಾವು ಪ್ರತಿಷ್ಠೆ ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ಬೇಕು, ಕಲ್ಲು ಗುಂಡನ್ನ ಕೆಳಗಾಕ್ಬೇಕು, ಆ ಗುಂಡು ಮೇಲೇನೆ ಮೂರ್ತಿನ ಪ್ರತಿಷ್ಠೆ ಮಾಡ್ಬೇಕು. ಆಗ ನಾವಿಲ್ಲಿ ಮೂರ್ತಿ ಪೂಜೆ ಮಾಡ್ತಾ ಇದ್ರೆ ಆ ಪೂಜೆ ಆ ಕಲ್ಲು ಗುಂಡಿಗೂ ಸಲ್ಲುತ್ತೆ.
ಅವಾಗ ಅದ್ರ ಪವರು 100 ವರ್ಷ, ಇದ್ರ ಪವರು ಬರೀ 2 ದಿನ. ಅವಾಗ ಈಗ 1000 ಕ್ಯಾಂಡ್ಲು ವೋಲ್ಟೇಜ್ ಬಲ್ಬ್ಗೂ 50 ಕ್ಯಾಂಡ್ಲು ವೋಲ್ಟೇಜ್ ಬಲ್ಬ್ಗೂ ವ್ಯತ್ಯಾಸ ಇದೆ. ಹೌದು ಅಲ್ವಾ? ಅದೇ ತರ ಸರ್ ಇದು. ಸೊ ಅದಕ್ಕೆ ಪವರ್ ಜಾಸ್ತಿ. ಸೊ ಅದರಲ್ಲಿ ವಿಗ್ರಹಗಳನ್ನ ನಾವು ಕೆತ್ತನೆ ಮಾಡಿಸಿಲ್ಲ ಅಂದ್ರೂ ಬರೀ ಅದು ಒಂದು ಕಲ್ಗುಂಡಿದ್ರೆ ಅದರಲ್ಲಿ ಶಕ್ತಿ ತುಂಬಿಕೊಂಡಿರುತ್ತೆ. ಈಗ ಹೇಳ್ಬೇಕು ಅಂತಂದ್ರೆ ಇನ್ನ ಉದಾಹರಣೆಗಳು ನಾವು ಹೇಳ್ಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿ ಎಷ್ಟೋ ಜನ ಸನ್ಯಾಸಿಗಳಿದ್ರು, ಗುರುಗಳಿದ್ರು, ಮತ್ತೆ ಸತಿ ಸಾವಿತ್ರಿ ಅಂತವ್ರು ಎಷ್ಟೋ ಜನ ಮಾತೆಯರಿದ್ರು ಅಲ್ವಾ? ಅವರು ನಿಂತ್ಕೊಂಡ್ಬಿಟ್ಟು ಒಂದು ಹಾಡು ಹೇಳ್ಬಿಟ್ಟು ತಪಸ್ ಮಾಡ್ಬಿಟ್ಟು ಒಂದು ದಿನ ಪ್ರಾರ್ಥನೆ ಮಾಡಿ ಹಾಡು ಹೇಳ್ಬಿಟ್ರೆ ಅವ್ರು ಕೇಳ್ದಂಗೆ ಅದು ಒಂದು ಗಂಗೆ ಬೇಕು ಅಂದ್ರೆ ಗಂಗೆ ಬಂದ್ಬಿಡ್ತಾ ಇತ್ತು, ಮತ್ತೆ ಒಂದು ಮಳೆ ಬೇಕು ಅಂದ್ರೆ ಮಳೆ ಬಂದ್ಬಿಡ್ತಾ ಇತ್ತು. ಇವಾಗ ಬಾಯಿ ಬಡ್ಕೊಂಡ್ರು ಮಳೆ ಬರಲ್ಲ, ನೀನ್ ರೋಡೆಲ್ಲ ಒದ್ಲಾಡಿದ್ರು ಮಳೆ ಬರಲ್ಲ, ಅದ್ ಬರೋ ಟೈಮ್ಗೆ ಅದು ಬರೋದು. ಸೊ ಈ ದರ್ಶನ ಕೆಲವರಿಗೆ ದೈವ ದರ್ಶನ ಕೊಡುತ್ತೆ. ಹೌದು ಸರ್. ಕನ್ಸಲ್ಲಾಗ್ಬೋದು, ಇಲ್ಲ ಸೊ ಧ್ಯಾನದಲ್ಲಾಗ್ಬೋದು, ಇನ್ನು ಕೆಲವರಿಗೆ ಸತ್ಯವಾಗಿನೇ ರಿಯಲ್ ಆಗೇನೆ ಯಾವುದೋ ಒಂದು ರೂಪದಲ್ಲಿ ದೈವನೇ ಈ ದರ್ಶನ ಕೊಟ್ಟು ಮಾಯ ಆಗಿರುತ್ತೆ. ಏನೋ ಒಂದು ದಾರಿ ತೋರಿಸಿ ಮಾಯ ಆಗಿರುತ್ತೆ. ವಾಪಸ್ ನೋಡಿದಾಗ ಅವ್ರು ಮತ್ತೆ ಸಿಗಲ್ಲ, ಕಾಣಲ್ಲ, ಯಾರು ಬಂದು ಏನೋ ಹೇಳೋದ್ರು ಅಂತ. ಸೊ ಈ ತರದ ಘಟನೆಗಳು ಕೆಲವ್ರ ಜೀವನದಲ್ಲಿ ನಡೀತಾ ಇದಾವೆ. ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ನಮ್ಮ ಹತ್ರ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ಅಮ್ಮ ಹಿಂಗೆ ಯಾರಕ್ಕೆ ಕಟ್ಬಿಟ್ಟು ನೀವ್ ಹೇಳ್ದಂಗೆ ಪೂಜೆ ಮಾಡಿ ಮಲ್ಗೋದ್ವಿ, ಕಾಟೇರಮ್ಮನವ್ರು ಬಂದು ನಮಗ್ ದರ್ಶನ ಕೊಟ್ರು, ಕೂದಲೆಲ್ಲ ಬಿಟ್ಕೊಂಡಿದ್ರು, ಕತ್ತಿ ಎತ್ಕೊಂಡ್ ಬಂದಿದ್ರು, ಒಬ್ಬೊಬ್ರಿಗೆ ತ್ರಿಶೂಲ ಎತ್ಕೊಂಡು ಹೋಗ್ತಾರೆ, ಒಬ್ರು ಕತ್ತಿ ಎತ್ಕೊಂಡು ಹೋಗ್ತಾರೆ, ಮತ್ತೆ ನಿಮ್ಮ ರೂಪದಲ್ಲಿ ಬಂದಿದ್ರು, ಮತ್ತೆ ನಿಮ್ ತಾಯಿಯ ರೂಪದಲ್ಲಿ ಬಂದಿದ್ರು, ಮತ್ತೆ ಚಿಕ್ಕ ಹುಡುಗರ ರೂಪದಲ್ಲಿ ಬಂದಿದ್ರು, ಈ ತರ ಎಲ್ಲ ನಾನಾ ರೀತಿ ರೂಪದಲ್ಲಿ ಬಂದಿದ್ರು, ಮತ್ತೆ ಸರ್ಪದ ರೂಪದಲ್ಲಿ ಬಂದಿದ್ರು, ಇವೆಲ್ಲ ಹೇಳ್ತಾರೆ. ಆ ತರ ಎಲ್ಲ ಹೇಳ್ತಾರೆ. ಕೊಡ್ತಾ ಇದೆ ದರ್ಶನ ಕೊಡ್ತೀವಿ. ಇದು ದೈವನೇ ಕೊಡ್ತಾ ಇರೋದಾ? ದೈವನೇ ಕೊಡ್ತಿರೋದು. ದೈವ ಅಂತಂದ್ರೆ ಈಗ ಹೆಂಗೆ ಹಿಂಗ್ ಬಂದು ಹಿಂಗ್ ಹೋಗೋ ತರ ಒಂದು ನೆರಳು, ಏನೋ ಒಂದು ನೆರಳು ಬಂದು ಪಾಸ್ ಆಗಿ ಹೋಗೋ ತರ ದರ್ಶನ ಕೊಡೋದು. ಮತ್ತೆ ಇಲ್ಲಿ ಏನೋ ಬಂದು ಒಂದು ಅರ್ಕೆ ಮಾಡಿ ಹೋಗಿರ್ತಾರೆ, ಅವ್ರಿಗೆ ಹಿಂದೆನೆ ಹೋಗ್ಬಿಟ್ಟು ಭಗವಂತ ದರ್ಶನ ಕೊಟ್ಟವ್ರೆ. ಈಗ ನಮ್ ಜೊತೆಲ್ಲೇ ಒಬ್ರಿದ್ದಾರೆ, ಅವ್ರಿಗೆ ನಮ್ಮ ದೇವಸ್ಥಾನದಲ್ಲಿ ಕಾಲಭೈರವನ್ಗೆ ಅವರು ನಾಯಿ ವಿಚಾರವಾಗಿ ನಮ್ಮ ಹತ್ರ ಬಂದು ಅಂಜನ ಕೇಳಿದ್ರು. ಅವ್ರ ನಾಯಿ ಊಟ ತಿಂತಾ ಇಲ್ಲ, ಹಾಲು ಕುಡಿತಾ ಇಲ್ಲ ಅಂತೇಳಿ ಅವ್ರಿಗೆ ನಾವ್ ಹೇಳಿದ್ವಿ, ನಾಯಿ ಜೀವಕ್ಕೆ ನಾವು ಗ್ಯಾರಂಟಿ ಕೊಡಲ್ಲ, ಇರೋಷ್ಟು ದಿನ ಊಟ ಮಾಡೋ ರೀತಿ ಅದಕ್ಕೇನೋ ನಾವೊಂದು ನಮ್ಮ ಕೈಲಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಹಂಗೆ ದೇವ್ರಿಗೆ ಅರ್ಕೆ ಕಟ್ಟು ಅಂತ ಹೇಳಿದ್ವಿ, ದೇವ್ರಿಗೆ ಅರ್ಕೆ ಕಟ್ಟಿದ್ರು. ಅದೇ ರೀತಿ ದೇವ್ರು ದರ್ಶನನೂ ಆಗಿದೆ, ಕಾಲಭೈರವನ ದರ್ಶನನೂ ಆಗಿದೆ, ಪ್ಲಸ್ ನಾಯಿನೂ ಸಾಯೋ ತನಕ ಅನ್ನ ತಿಂದು ಕೊನೆಗೆ ಅದು ಅಂತ್ಯ ಆಗಿದೆ. ಸೊ ಅವ್ರನ್ನ ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಓಕೆ ಸರ್. ಸೊ ಇವೆಲ್ಲ ಒಂದಷ್ಟು ನಡೀತಾ ಇರೋ ಸತ್ಯ ಐತೆ. ಹೌದು. ಸೊ ಏನಕ್ಕೋಸ್ಕರ ಈ ಥರ ಒಂದು ದರ್ಶನ ಕೊಟ್ಟೋಗುತ್ತೆ? ಏನೋ ಸೂಚನೆಗಳು ಕೊಡೋಕ್ಕ, ಇಲ್ಲ ದಾರಿ ತಪ್ಪುತ್ತಾ ಇದೆ ಇಲ್ಲಿ ಸರಿ ಮಾಡ್ಕೊಳ್ಳಿ ಅಂತನ? ಕೆಲವರಿಗೆ ಯಾಕೆ ಎಲ್ಲರಿಗೂ ಸಿಗಲ್ಲ, ಕೆಲವ್ರಿಗೆ ಅಷ್ಟೇ ಸಿಗುತ್ತೆ, ಅವ್ರಿಗೆ ಏನಾದರೂ ದೈವ ಇಷ್ಟಪಟ್ಟು ಬಂದು ಕೊಟ್ಟೋಗುತ್ತಾ ಏನು ಸರ್? ಇದು ಯಾವ ರೀತಿ ದೈವ ಬಂದು ಸೂಕ್ಷ್ಮೆ ಕೊಡುತ್ತೆ ಅಂತಂದರೆ, ನೀವು ಒಂದೇ ಮನಸ್ಸಿನಿಂದ ಆ ಕಡೆ ಈ ಕಡೆ ಗಮನ ಕೊಡದಿದ್ದಂಗೆ ನೀವು ಒಂದೇ ಮನಸ್ಸಿನಿಂದ ಭಗವಂತನಲ್ಲಿ ನಿಮ್ದೇನೋ ಒಂದು ಕೋರಿಕೆ ಇಟ್ಟಿರ್ತೀಯ. ಆಗ ಭಗವಂತ ಏನು ಮಾಡ್ತಾನೆ, ನೀನು ಇಲ್ಲಿ ಕೋರಿಕೆ ಕಟ್ಬಿಟ್ಟು ಬಾ ನನ್ನ ಹಿಂದೆ ಬಂದು ನನ್ನ ಕಷ್ಟ ಹೊಡಿ ಅಂತ ಕೇಳ್ಬಿಟ್ಟು ಹೋಗಿರ್ತೀಯ. ನೀನು ಸತ್ಯವಾಗಿದ್ರೆ ನನ್ನ ಹಿಂದೆ ಬಂದು ನೀನು ಕಷ್ಟ ಹೊಡಿ, ನೀನ್ ಬಂದು ನಾನು ಕಾಣಿಸ್ಕೊಬೇಕು ಅಂತೇಳಿ ಏನೋ ಒಂದು ಭಗವಂತನ ಒಂದು ಚಾಲೆಂಜ್ ರೂಪದಲ್ಲಿ ಕೇಳ್ಬಿಟ್ಟು ಹೋಗಿರ್ತಾರೆ. ಅಂತವ್ರಿಗೆ ಭಗವಂತ ಹಿಂದೆ ಹೋಗಿರ್ತಾನೆ. ನಾನು ಇದೀನಿ ಅನ್ನೋದಕ್ಕೆ ಕನಸಲ್ಲಿ ಹೋಗಿ ಕಾಣಿಸ್ಕೊಂತಾರೆ, ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಂಡು ಅವ್ರಿಗೆ ದರ್ಶನ ಕೊಟ್ಟು ನಿನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಬರ್ತಾರೆ. ಇಲ್ಲಿ ಒಂದು ಬಿಜಾಪುರದಿಂದ ಒಬ್ರು ಬಂದಿದ್ರು, ಇವಾಗ್ಲೂ ಬರ್ತಾರೆ ಅವರು, ಯಾವಾಗೋ ಒಂದ್ಸರಿ. ಸತ್ಯ ಹೇಳ್ತಿದೆ ಗೌಳಿ, ಅವರು 2 ಜಮೀನ್ ವಿಚಾರಕ್ಕೆ ನಮ್ಮ ಹತ್ರ ಕೇಳಿದ್ರು. 1000 ಕೋಟಿ ವಾರಸ್ತಾರೆ ಅವರು. ಆಮೇಲೆ ಕಾಟೇರಮ್ಮನ ಹತ್ರ ಹೋಗಿ ಕೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗು. ಆಯಮ್ಮ ಹೋಗ್ಬಿಟ್ಟು ಬಲವಾಗಿ ಅರ್ಕೆ ಮಾಡಿ ಕರ್ಪೂರ ಹಚ್ಚಿ ನಾವು ಹೇಳ್ದಂಗೆ ಕಟ್ಟಿ ಹೋಗಿ, ಒಂದು ಕೆಲಸ ಆಗಿದೆ, ಇನ್ನೊಂದು ಕೆಲಸ ಆಗ್ತಿದೆಯಂತೆ. ಇತ್ತೀಚೆಗೆ ಬಂದಿಲ್ಲ, ಅವರು ಬಂದರೆ ಮಾಹಿತಿ ಗೊತ್ತಾಗುತ್ತೆ. ಅವರು ಹೇಳ್ಬಿಟ್ಟು ಹೋಗಿದ್ರಂತೆ, ನನ್ನ ಕೆಲಸ ಮುಗಿಯೋ ಗಂಟ ನಾನು ವಾಪಸ್ ನಿನ್ನ ಹತ್ರ ಬರಲ್ಲ ಅಂತೇಳಿ ದೇವ್ರಿಗೆ ಒಂದು ಚಾಲೆಂಜ್ ಹಾಕಿದ್ದಾರೆ ಅವರು. ಅದೇ ರೀತಿ ದೇವರು ಅವ್ರಿಗೆ ಹೋಗಿ ಅಲ್ಲಿ ಕಾಣಿಸ್ಕೊಂಡಿದೆ ಕನ್ಸಲ್ಲಿ. ಕೆಂಪು ಸೀರೆಯಲ್ಲೇನೆ ಹೋಗಿ ಕೂದಲೆಲ್ಲ ಬಿಟ್ಟು ಹಿಂಗೆ ವಿಭೂತಿ ಇಟ್ಟು ಕುಂಕುಮ ಇಟ್ಟು ದೊಡ್ಡದಾಗಿ ಅಲ್ಲಿ ಕಾಣಿಸ್ಕೊಂಡಿದೆ ಅವ್ರಿಗೆ. ನಾನು ನಿನ್ ಕೆಲಸ ಮಾಡ್ಕೊಟ್ಟಾದ್ಮೇಲೆ ನೀನ್ ಬಾ ಅಂತೇಳಿ. ಒಂದು ಕೇಸ್ ಗೆದ್ದಾಯ್ತು ಅವರು, ಜಮೀನ್ ಕೇಸು. ಇನ್ನೊಂದು ಕೇಸು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರು ಹೋದ ತಿಂಗಳಲ್ಲಿ. ಈಗ ಬಂದ್ರೆ ಗೊತ್ತಾಗುತ್ತೆ ಏನು ಅಂತೇಳಿ. ಸೂಪರ್. ಸೊ ಇವೆಲ್ಲ ಸತ್ಯ ಇವತ್ತಿಗೂ ನಡೀತಾ ಇದಾವೆ.
ಸೊ ಎಲ್ಲರಿಗೂ ಆಗ್ತಾ ಇಲ್ಲ, ಕೆಲವ್ರಿಗೆ ಮಾತ್ರ ಆಗ್ತಾ ಕೆಲವ್ರಿಗೆ ಮಾತ್ರ. ನಾನು ಅವಾಗಲೇ ಒಂದು ಮಾತು ಹೇಳೋದನ್ನಲ್ಲ, ಕಲ್ಮಶ ಇಲ್ದಂಗೆ ಒಂದೇ ಮನಸ್ಸಿನಿಂದ ಭಗವಂತನ ಪ್ರಾರ್ಥನೆ ಮಾಡಿದವ್ರಿಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ, ಭಗವಂತನೇ ಬಂದು ಸಹಾಯ ಮಾಡಕ್ ಆಗಿಲ್ಲ ಅಂದ್ರು ಒಂದು ಮನುಷ್ಯನ ರೂಪದಲ್ಲಿ ಸಹಾಯ ಮಾಡಿಸ್ತಾನೆ. ಈಗ ಹೆಂಗೆ ಅಂತಂದ್ರೆ, ಇವಾಗ ನಾನೇನೋ ಒಂದು ಕಷ್ಟದಲ್ಲಿ ಇರ್ತೀನಿ, ನಿಮ್ಮ ಹತ್ರ ನಾನು ದುಡ್ಡು ಕೇಳ್ತೀನಿ, ನೀವು ಕೊಡಕ್ ಇರುತ್ತೆ, ಕೊಡಕ್ ಮನ್ಸಿಲ್ಲ, ಆದ್ರೂ ಕೊಡಬಾರ್ದು, ಅವ್ರು ಅನುಭವಿಸ್ಲಿ, ಇದ್ದಾಗ ದುರಾಂಕಾರ ಬಿದ್ರು ಅನ್ನೋದು ಒಂದು ಇದ್ರಲ್ಲಿ ಇರ್ತೈತಿ. ಅವಾಗ ಅವತ್ತು ರಾತ್ರಿನೇ ಭಗವಂತ ಬಂದು ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಕನಿಕರ ಅನ್ನೋದು ಉತ್ಪತ್ತಿ ಆಗುತ್ತೆ ಆಟೋಮೆಟಿಕ್ಲಿ. ಕಲ್ಲಾಗಿದ್ದೋ ನಾನು ಅನುಭವಿಸ್ಲಿ, ಅವ್ನಿಗೆ ದುಡ್ಡು ಕೊಡಬಾರ್ದು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡ್ಕೊಂಡಿದ್ದವನ್ಗೆ ಇದ್ಕಿದ್ದಂಗೆ ಆಟೋಮೆಟಿಕ್ಲಿ ಫೀಲಿಂಗ್ಸ್ ಹೆಂಗ್ ಬಂತು, ಕನಿಕರ ಅನ್ನೋದು ಹೆಂಗ್ ಬಂತು? ಅದು ಭಗವಂತ ಬಂದು ಅವ್ರ ಕಷ್ಟದಲ್ಲಿದ್ದಾರೆ, ಇನ್ನು ದುಡ್ಡು ಮೋಸ ಇಲ್ಲ ಕೊಡು ಅನ್ನೋದು ಒಂದು ಸೂಕ್ಷ್ಮಿ. ಕಲ್ಲಾಗಿರೋಂಥವ್ರನ್ನ ಕರಗಿಸ್ಬಿಟ್ಟು ನೀರು ಮಾಡೋದು. ಸೊ ಹಿಂಗೆಲ್ಲ ಪವರ್ಡ್ ಆಗುತ್ತೆ. ಸೂಪರ್, ಒಂದಷ್ಟು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಸ್ಪೆಷಲ್ ಎಪಿಸೋಡ್ಗಳು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡೋಣ. ಸೊ ವೀಕ್ಷಕರು, ಯಾಕಂದರೆ ದೈವ ಬಂದು ಕೆಲವರಿಗೆ ದರ್ಶನ ಕೊಡುತ್ತೆ, ಮತ್ತು ಮೂಲ ವಿಗ್ರಹ ಬಂದು ಒಂದು ಕಲ್ಲುಗುಂಡು ಯಾವುದೋ ಒಂದು ನೀರಲ್ಲಿ ಸಿಕ್ಕಿ ಅದನ್ನು ತೊಗೊಂಬಂದು ಪೂಜೆಗಳು ಮಾಡಿಕೊಂಡು ಅದರಲ್ಲಿ ಶಕ್ತಿ ಇವರು ಬೇಡಿದ್ದನ್ನು ಕೊಡ್ತಾ ಹೋಗುತ್ತೆ. ಶಕ್ತಿ ಅದರಲ್ಲಿ ಯಾವ ದೈವನ ನಾವು ಆರಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಶುರು ಮಾಡಿರ್ತೀವಿ, ಆ ದೈವ ಅಲ್ಲಿ ಸೇರಿಕೊಳ್ಳುತ್ತೆ. ಸೊ ಇದೊಂದು ಸತ್ಯದ ವಿಚಾರ. ಕೆಲವೊಂದಷ್ಟು ಜನಗಳಿಗೆ ಇದು ಅನುಭವಕ್ಕೆ ಬಂದೈತೆ, ಈಗಲೂ ಕೂಡ ಕೆಲವರು ಮಾಡ್ತಾ ಬಂದವ್ರೆ. ಸೊ ಇದ್ರ ಬಗ್ಗೆ ಕಾವ್ಯವರು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ಇಲ್ಲಿ ಬಂದಾದ್ಮೇಲೆ ದೈವ ದರ್ಶನ ಸಿಕ್ಕಿದೆ ಅಂತ ಹೇಳಿದ್ರು ಕಾವ್ಯವರು, ತಿಳಿಸಿ ಸರ್. ಇಲ್ಲಿ ಒಂದು 7-8 ತಿಂಗಳ ಹಿಂದ್ಗಡೆ ಇಲ್ಲಿ ನಾನು ಬಂದಿದ್ದೆ ಅಮ್ಮವ್ರ ಹತ್ರ. ಸೆಕೆಂಡ್ ಟೈಮ್ ಅದು ಬಂದಿದ್ದು ನಾನು. ಬಂದಾಗ ನಮ್ಮ ನಾಯಿಗೆ ಮಹಿಷರದೆ ಇತ್ತು. ಒಂದು 2-3 ತಿಂಗಳಾಯಿತು, ಅಲ್ಲ 1-2 ತಿಂಗಳಾಯಿತು. ಊಟ ಮಾಡೋದು ಬಿಟ್ಬಿಟ್ಟಿತ್ತು. ನಾವು ನಾಯಿಗಳಿಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಸಾಕ್ತಾ ಇದ್ವಿ. ನಮ್ಮ ಮನೇಲಿ ಲ್ಯಾಬು ಅಂತೇಳಿ 3 ನಾಯಿ ಇತ್ತು, ಅದ್ರಲ್ಲಿ 2 ನಾಯಿ ಸತ್ತೋಗಿತ್ತು. ಕೊನೆಯಲ್ಲಿ ಒಂದು ನಾಯಿ ಉಳ್ಕೋತು. ಇದನ್ನಾದ್ರೂ ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಆಸೆಪಟ್ಟು, ನಾನು ನಮ್ಮ ಮಗ ತುಂಬ ಆಸೆಪಟ್ಟು ಡೈಲಿ ಬೆಳಿಗ್ಗೆ ಸಾಯಂಕಾಲ ಡ್ರಿಪ್ಸ್ ಎಲ್ಲ ಕೊಟ್ಟು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ವಿ. ಆದರೂ ತಿಂತಲ್ಲ ಅಂತ ಬೇಜಾರಿತ್ತು. ಇಲ್ಲಿ ಬಂದು ನಾವು ಇಲ್ಲಿ ನಿಮ್ಮ ವಿಡಿಯೋ ನೋಡಿಕೊಂಡು, ಸ್ವದೇಶ್ ಮೀಡಿಯಾ ನೋಡಿಕೊಂಡು ಇಲ್ಲಿ ಅಮ್ಮನವ್ರ ಹತ್ರ ಬಂದು ನಾನು ಕೇಳ್ಕೊಂಡೆ, ಕಣ್ಣೀರು ಹಾಕ್ಕೊಂಡೆ. ಯಾಕಂದರೆ ಹೇಳ್ತಾ ಅಮ್ಮನ ಹತ್ರ ಮಾತಾಡ್ಕೊಂಡು ನನ್ನ ಕಣ್ಣೀರು ಬಂದ್ಬಿಡ್ತು. ಕಣ್ಣೀರು ಹಾಕೊಂಡು, ಈ ಥರ ಮನೇಲಿ ಮೈ ಹುಷಾರಿಲ್ಲ, ಆದರೂ ಇಷ್ಟೆಲ್ಲ ಚಿಕಿತ್ಸೆ ಕೊಟ್ಟರು ತಿಂದೇ ಇರೋದೇ ನಮಗೆ ಬೇಜಾರಿದೆ. ಹಂಗಾಗಿ ಏನಾದರೂ ನೀವು ದಾರಿ ತೋರಿಸಿ ಇರೋರ್ಗಾದ್ರೂ ನಾವು ಕೊಡೋ ಊಟ ಮಾಡ್ಕೊಂಡ್ರೆ ನಮ್ಗೊಂದು ತೃಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಕೇಳ್ಕೊಂಡಾಗ, ಹೋಗಪ್ಪ ನೀವು ಕಾಲ ಬೇರೆ ಪತ್ರ ಕೇಳ್ಕೊಂಡೋಗು, ಹರಕೆ ಕಟ್ಕೊಂಡೋಗು, ಅವ್ರು ದೇವ್ರು ನಿಮ್ಗೆ ನೋಡ್ತಾರೆ, ಕಾಪಾಡ್ತಾರೆ, ಅವ್ರು ಕೈ ಬಿಡಲ್ಲ ಅಂತ ಹೇಳಿದ್ರು. ಅದೇ ರೀತಿ ಅಲ್ಲಿ ಹೋಗಿ ನಾನು ಇಲ್ಲಿ ಬಂದಾಗ ಮಧ್ಯಾಹ್ನ ಆಗಿತ್ತು. ಹೋಗೋವಾಗ ಅಲ್ಲಿ ಸಾಯಂಕಾಲ 4 ಗಂಟೆ 5 ಗಂಟೆ ಆಗಿತ್ತು. ಹತ್ರ ಕತ್ಲಾಗ್ತಾ ಇತ್ತು. ನಾವು ಹೋಗಿ ನಾನು ಬೇಡ್ಕೊಂಡೆ, ನೋಡಪ್ಪ ನಿಮ್ಮ ಹತ್ರ ಬಂದಿದ್ದೀನಿ, ಅವ್ರು ಕಳಿಸಿದ್ದಾರೆ, ನಮ್ಮನ್ನು ಕೈ ಬಿಡದೆ ಇರೋರ್ಗಾದರೂ ಅಮ್ಮವ್ರು ಹೇಳ್ದಂಗೆ ಅದು ಊಟ ಮಾಡೋ ರೀತಿ ನೀನು ಆಶೀರ್ವಾದ ಕೊಟ್ಟು ಕಾಪಾಡಬೇಕು, ನಾನು ನೋಡ್ಕೋತೀವಿ ಅದನ್ನು ಅಂತೇಳಿ ಹೇಳಿದೆ. ಇಲ್ಲಿ ಅಮ್ಮವ್ರ ಮನೆಗೆ ಬಂದು ಅಮ್ಮವರು ಒಂದು 5-6 ನಿಂಬೆಹಣ್ಣು ಮಂತ್ರಿಸಿ ಕೊಟ್ಬಿಟ್ಟು ಇದನ್ನು ಊಟಕ್ಕೆ ಹಾಕ್ಕೊಡಪ್ಪ ಅಂತೇಳಿ ನಮಗೂ ಜ್ಯೂಸ್ ಎಲ್ಲ ಮಾಡೋಕ್ಕೆ ಹೇಳಿದ್ರು. ಅದೆಲ್ಲ ಅಮ್ಮವ್ರ ರೀತಿಯೇ ಮಾಡಿದ್ವಿ. ಇಲ್ಲಿ ಬಂದು ಹೋದ್ಮೇಲೆ ಸೆಕೆಂಡ್ ಡೇನೇ ಥರ್ಡ್ ಡೇನೇ ಅದು ಊಟ ಮಾಡೋದು ಸ್ಟಾರ್ಟ್ ಆಯಿತು. ಇಲ್ಲಿ ಬಂದೋದ್ಮೇಲೆ ಒಂದು ಹತ್ತತ್ರ 1 ತಿಂಗಳಿತ್ತು ಟ್ರೀಟ್ಮೆಂಟ್ ಜೊತೆಯಲ್ಲಿ. ಇದು ಆವಾಗಿಂದ ಊಟ ಮಾಡೋ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಅದು ಊಟ ಮಾಡೋದು ನಿಲ್ಲಿಲ್ಲ. ಕೊನೆ ದಿವಸನೂ ನಮ್ಮ ಕೈಯಲ್ಲಿ ಊಟ ಮಾಡಿಸ್ಕೊಂಡು ನಾವು ಕೊಟ್ಟಿದ್ದು ಊಟ ಅದು ತಗೊಂಡು ಅದು ಪ್ರಾಣ ಬಿಟ್ಟು. ನಿಮಗೆ ಕನಸಲ್ಲಿ ಇಲ್ಲ ಏನಾದರೂ? ಇದೊಂದು ಹೇಳೋದು ಮತ್ತೆ ಇದೆಲ್ಲ ನಾಯಿ ಎಲ್ಲ ಸತ್ತೋದ್ಮೇಲೆ ನಾವು ಇಲ್ಲಿ ಬರಬೇಕಾಗಿತ್ತು. ನನಗೆ ಮೈ ಶರೀರದಿಂದ ಇಲ್ಲಿ ಬರೋಕ್ಕಾಗಲಿಲ್ಲ. 1 ವರ್ಷ 1 ತಿಂಗಳು ಲೇಟಾಗಿ ಇಲ್ಲಿ ಬರೋಕ್ಕಾಗದಿದ್ದರಿಂದ ಆಮೇಲೆ ಒಂದು ದಿವಸ ಸ್ವಾಮಿ ಬರ್ತಾರೆ ನಮ್ಮ ಮನೆ ಹತ್ರ. ಕನಸಲ್ಲಿ ಬರ್ತಾರೆ. ಇದು ಕನಸಲ್ಲಿ ಹೇಳ್ತಾರೆ. ಕನಸಲ್ಲಿ ಕಾಲಭೈರೇಶ್ವರ ಸ್ವಾಮಿ ಓದಕ್ಕೆ ಸುಮಾರು 9-10 ಅಡಿ ಇನ್ನೂ ಜಾಸ್ತಿನೇ ಇತ್ತು. ಜಡಿ ಗಿಡೆಲ್ಲ ಬಟ್ಕೊಂಡು ನೋಡಿದ ಕೂಡಲೇ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಮ್ಮವರು ತಂದೆಯವರು ಥರ ಹೇಳ್ತಿದ್ರು, ಕಾಲಭೈರವ ಹಿಂಗಿರ್ತಾರೆ ಹಾಗಿಂತಲ್ಲ. ಇವ್ರು ಕಾಲಭೈರವನೇ ಇರೋದು ಅಂತ ಹೇಳ್ಬಿಟ್ಟು ರೋಡ್ ರಸ್ತೆ ಎಲ್ಲ ಖಾಲಿ ಇತ್ತು. ನಮ್ಮ ಮನೆಗೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮನೆಗೆ ಬಾಗಿಲು ಅವ್ರು ಬಂದು ಫೋರ್ಸಾಗಿ ಬಾಗಿಲು ತಳ್ತಾರೆ. ಆ ತೊಳೋ ಫೋರ್ಸಲ್ಲಿ ಸ್ವಲ್ಪ ಬಾಗಿಲು ತೆಗೆದು ಮುಚ್ಕೋತದೆ. ನಾವು ಒಳಗಡೆಯಿಂದ ಮುಚ್ತಾ ಇದೀವಿ.
ಹೊರಗಡೆ ಬಂದ್ಬಿಡ್ತಾರಲ್ಲ ಅಂತ ಭಯದಿಂದ. ಹಂಗಾಗಿ ಹಿಂದ್ಗಡೆಯಿಂದ ಏನು ವಾಯ್ಸ್ ಕೇಳಿಸುತ್ತೆ ನನಗೆ, ಕರ್ಮ ಫಾಲೋಸ್ ಅಂತ ಹೇಳ್ಬಿಟ್ಟು ಕೇಳಿಸುತ್ತೆ. ಅದು 2-3 ಸಲ ಆ ವಾಯ್ಸ್ ಕೇಳಿಸ್ತು ನನಗೆ. ಆಮೇಲೆ ಎಚ್ಚರಿಕೆ ಆಯಿತು, ಭಯನೂ ಆಯಿತು, ಎಚ್ಚರಿಕೆನೂ ಆಯಿತು. ಎಚ್ಚರಿಕೆ ಆದಾಗ ಆವಾಗ ಜ್ಞಾಪಕ ಬಂತು, ನಾವು ಹೋಗಿ ಅರ್ಕೆ ಕಟ್ಕೊಂಡ್ಬಂದಿದ್ದು, ನಾವು ಅರ್ಕೆ ತೀರಿಸಿಲ್ಲ, ಇದು ಸ್ವಾಮಿ ಬಂದು ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ, ಕೂಡಲೇ ಬರಬೇಕು ಅಂತೇಳಿ. ಕಾರಣಾಂತರದಿಂದ ನನಗೆ ಆರೋಗ್ಯ ಸರಿ ಇಲ್ದಿರೋದ್ರಿಂದ 3-4 ತಿಂಗಳು ಇನ್ನೂ ಜಾಸ್ತಿನೇ ಆಯಿತು, ಬರೋಕ್ಕಾಗಲಿಲ್ಲ. ನಾನು ಅಮ್ಮವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಬಾಪ ಇಲ್ಲಿ ಮಾಡ್ಕೊಂಡು ಹೋಗ ಅಂತ ಹೇಳಿದ್ದಕ್ಕೆ ಏನೋ ಬರೋಕ್ಕೆ ದಾರಿ ಸಿಕ್ತು. ಹಾಗಂತಾನೆ ಕೇಳ್ಕೊಂಡೆ. ನನಗೆ ಅಟ್ಲೀಸ್ಟ್ ಸಾಮರ್ಗೂ ಕೇಳ್ಕೊತಾ ಇದೆ, ವೀರಭದ್ರ ಸ್ವಾಮಿಗೂ ಇವ್ರು ಅಮ್ಮವ್ರು ಕೇಳು ಅಂತಂದ್ರು, ಬರೋಕ್ಕೆ ದಾರಿ ಮಾಡ್ಕೊಡಂತ. ಒಂದು 15-20 ದಿವಸ ಅದಕ್ಕೋಸ್ಕರ ಇವತ್ತು ಅದಕ್ಕೋಸ್ಕರ ಬಂದು ಸ್ವಾಮಿನ ಅರ್ಕೆ ತೀರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗೂ ಬರ್ತಾನೆ ಇಲ್ಲಿ ಪೂಜೆ ಮಾಡೋವಾಗಲೂ ಸ್ವಾಮಿ ಮೇಲೆ ಸದ್ದು ಮಾಡ್ತು, ಪೂಜೆ ಮಾಡೋವಾಗಲೂ ಸದ್ದು ಮಾಡ್ತು. ಅದೊಂದು ಸಂತೋಷ ಆಯಿತು, ಸ್ವಾಮಿ ಇದ್ದಾರೆ ಅಂತ. ಓಕೆ.